ಇವತ್ತು ಹಿಂದೂ ಸಮಾಜೋತ್ಸವನ ಆಯೋಜನೆಗೊಳಿಸಿದ್ವಿ. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಮೂರು ಸಾಗರ, 100 ಮಂದಿರ, ದೈವಶಾಸ್ತ್ರವಿದ್ದರೆ, ಗಂಗೆ ಇದ್ದರೆ, ಸಿಂಧು ಇದ್ದರೆ, ಗಿರಿ ಹಿಮಾಲಯವಿದ್ದರೆ, ಹಿಂದೂ ಅಂದ್ರೆ ಏನೇ ಇತಿಹಾಸವನ್ನ, ನಮ್ಮ ಇತಿಹಾಸದಲ್ಲಿ ಎಷ್ಟು ಅದ್ಭುತ 12 ತಿಂಗಳುಗಳನ್ನ ನಾವು ಸೃಷ್ಟಿ ಮಾಡಿದವರು. ಈ ದೇಶದಲ್ಲಿ ಎಷ್ಟು ಅದ್ಭುತವಾದಂತು 18 ಪುರಾಣಗಳು, 4 ವೇದಗಳು, 108 ಉಪನಿಷತ್ತುಗಳು. ಗಜನಿ, ಗೋರಿ, ತುಘಲಕ್, ಬಾಬರ್, ಆದಿಲ್ ಶಾ ಇವರೆಲ್ಲ ಈ ದೇಶದಲ್ಲಿ ಆಕ್ರಮಣ ಮಾಡಿದ್ರು. ಈಗ ಎಲ್ಲಾರು ಹೇಳಕ್ಕೆತ್ತಿದ್ವಿ ನಾವು ಏನತ್ತ, ರಾಮ ಮಂದಿರ ಕಟ್ಟಿದೀವತ್ತು. ರಾಮ ಮಂದಿರ ಯಾವಾಗ? ನಮ್ಮ ಹಿಂದೂ ಸಮಾಜ ಜಾಗೃತವಾದ್ರೆ, ಸಂಘಟಿತವಾದ್ರೆ, ಇವತ್ತೊಂದು ಸಂಘಟನೆ ಮಾಡಿ ಬಿಟ್ಬಿಟ್ರೆ ನಾವಾಗಲ್ಲ. ವರ್ಷಕ್ಕೊಂದು ಸಂಘಟನೆ ಮಾಡಿದ್ರೆ ಹಿಂದೂ ಸಂಸ್ಕೃತಿದಾಗಲ್ಲ. ಯಾರಿಗೆ ಭಗವದ್ಗೀತೆಯನ್ನ ಉಪದೇಶ ಮಾಡಿದ್ದು? ಪಕ್ಕ ಗೃಹಸ್ಥನಾದ ಒಬ್ಬ ಕ್ಷತ್ರಿಯನಾದ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಎಲ್ಲರಿಗೂ ಹೇಳಿರುವಂತದ್ದು. ಹೆಬ್ಬಗೋಡಿ ಸಮಾಜೋತ್ಸವ ಆಯೋಜನಾ ಸಮಿತಿ ವತಿಯಿಂದ ಈಗ ಈ ಹೆಬ್ಬಗೋಡಿ ನಗರಸಭಾ ವ್ಯಾಪ್ತಿಯ ಎಲ್ಲರೂ ಸಹ ಭಾಗವಹಿಸಿದ್ರು. ಮಹಿಳೆಯರು, ಮಾತೆಯರು ತುಂಬ ಹೊತ್ತು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಯಶಸ್ವಿಯಾಗಿ ಕೊಟ್ಟಿದ್ದವರಿಗೆ ಅವ್ರಿಗೆಲ್ಲರಿಗೂ ಪಾದಕ್ಕೆ ನಮಸ್ಕಾರ ಮಾಡುತ್ತಾ, ಹಿಂದೂ ಎಲ್ಲ ನಾವೊಂದು ಅಂತ ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡ ಸ್ವಯಂ ಸೇವಾ ಸಂಸ್ಥೆ ಯಾವುದು ಅಂತೇಳಿ 25 ವರ್ಷಗಳ ಹಿಂದೆಯೇ BBC ನ್ಯೂಸ್ ಚಾನೆಲ್ನಲ್ಲಿ ಪ್ರಶ್ನೆಯೊಂದನ್ನು ಕೇಳಿದಾಗ ಆಗಲೇ ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದಂಥ ಸ್ವಯಂ ಸೇವಾ ಸಂಸ್ಥೆ ಅದು ಭಾರತದಲ್ಲಿದೆ. ಅದುವೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS 1925ರಲ್ಲಿ ಜನ್ಮ ತಾಳ್ತು ಮಹಾರಾಷ್ಟ್ರದ ನಾಗಪುರದ ಮೋಹಿತೇವಾಡ ಎಂಬಂತಹ ಸಣ್ಣ ಬಡಾವಣೆಯಲ್ಲಿ ಆರಂಭಗೊಂಡಂತ RSS ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಜಗತ್ತಿನಾದ್ಯಂತ ಇದರ ಎಲ್ಲ ಅಂಗ ಸಂಸ್ಥೆಗಳು ಇದೆ. ಈ ಒಂದು 2025ಕ್ಕೆ ಬರೋಬ್ಬರಿ 100 ವರ್ಷಗಳು ತುಂಬಿರೋದ್ರಿಂದ ಶತಮಾನೋತ್ಸವ ಕಾರ್ಯಕ್ರಮವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ದೇಶದಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ. ಅದಕ್ಕಾಗಿ ಎಲ್ಲೆಡೆಯೂ ಕೂಡ ಹಿಂದೂ ಸಮಾಜೋತ್ಸವಗಳನ್ನ ಆಚರಿಸಲಾಗ್ತಾ ಇದೆ. ಹಿಂದೂ ಸಮಾಜೋತ್ಸವ ಹಿಂದೂ ಬಂಧುಗಳನ್ನ ಒಂದೆಡೆ ಸೇರಿಸುವಂತದ್ದು. ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಮತ ಭೇದವನ್ನ ಮರೆತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಾಗ್ತಾ ಇದೆ. ಜೊತೆಗೆ ಅದ್ದೂರಿಯಾದಂಥ ಶೋಭಾಯಾತ್ರೆಗಳನ್ನು ಕೂಡ ನಡೆಸಲಾಗ್ತಾ ಇದೆ. ಆನೇಕಲ್ ತಾಲೂಕಿನ ಹೆಬ್ಬಗೋಡಿಯ ಪಟ್ಟಣದಲ್ಲಿ ಈ ಒಂದು ಶೋಭಾಯಾತ್ರೆ ಮತ್ತು ಶತಮಾನೋತ್ಸವದ ಕಾರ್ಯಕ್ರಮ ಅದ್ದೂರಿಯಾಗಿ ಆಯೋಜನೆಗೊಂಡಿತ್ತು. ಸಾವಿರಾರು ಸಂಖ್ಯೆಯಲ್ಲಿನ ತಾಯಂದಿರು ಪೂರ್ಣ ಕುಂಭ ಕಳಶದೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾದಂಥ ಮೆರವಣಿಗೆಯನ್ನ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಗುಮ್ಲಾಪುರದ ಶ್ರೀಗಳು, ಶಾರದಾಶ್ರಮದ ಶ್ರೀಗಳು ಮತ್ತು ಬಿಜಾಪುರದ ಮೈಗೂರು ಶ್ರೀಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಆನೇಕಲ್ ತಾಲೂಕಿನ ಪ್ರಮುಖ RSSನ ಮುಖಂಡರು ಭಾಗವಹಿಸಿದ್ದರು. ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬಂದಿತ್ತು. ಕಾರ್ಯಕ್ರಮದ ಒಂದು ಝಲಕ್ ನೋಡೋಣ ಬನ್ನಿ.
श्रियं वासय मे कुले मातरं पद्ममालिनीम् आपसृजन्तु स्निग्धानि च पदवेदो लक्ष्मीमनपगामिनी यस्यां हिरण्यं प्रभूतं गावो दास्योश्वानविन्देयं पुरुष
ಹೌದು, ಹೀಗೆ ಶೋಭಾಯಾತ್ರೆಯೊಂದಿಗೆ ಆರಂಭಗೊಂಡಂಥ ಕಾರ್ಯಕ್ರಮ ವೇದಿಕೆಯ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಬಿಜಾಪುರದಿಂದ ಆಗಮಿಸಿದ್ದಂಥ ಮೈಗೂರು ಶ್ರೀಗಳು ಮೈ ರೋಮಾಂಚನವಾಗುವಂತಹ ಮಾತುಗಳನ್ನಾಡಿದ್ರು, ಈ ದೇಶವನ್ನ ಜೋಡಿಸುವಂತಹ ಮಾತುಗಳನ್ನಾಡಿದ್ರು. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. 3 ಸಾಗರ 100 ಮಂದಿರ ದೈವ ಶಾಸ್ತ್ರವಿದ್ದರೆ, ಗಂಗೆ ಇದ್ದರೆ, ಸಿಂಧು ಇದ್ದರೆ, ಗಿರಿ ಹಿಮಾಲಯವಿದ್ದರೆ, ನಮ್ಮ ದೇಶದ ಸಂಸ್ಕೃತಿ ಪ್ರಾರಂಭವಾಗೋದಂತ ಅದ್ಭುತ ಅಂದ್ರೆ ಬಹಳ ಅದ್ಭುತವಾದಂತ ಸಂಸ್ಕೃತಿ. ನಮ್ಮ ದೇಶ 2 ಪಂಚಾಂಗಗಳನ್ನು ಕೊಟ್ಟಿದೆ. ಒಂದು ಸೌರಮಾನ ಪಂಚಾಂಗ, ಇನ್ನೊಂದು ಚಾಂದ್ರಮಾನ ಪಂಚಾಂಗ. ಸೌರಮಾನ ಪಂಚಾಂಗ ಪ್ರಾರಂಭವಾಗ್ತದ ಯಾವಾಗ? ಸಂಕ್ರಮಣದೊಂದಿಗೆ. ತಾವೆಲ್ಲರೂ ಸಂಕ್ರಮಣ ಆಚರಣೆ ಮಾಡಿರಲಿಲ್ಲ ಗೊತ್ತಿಲ್ಲ. ತಮಗೆ ನನ್ನ ವತಿಯಿಂದ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಆತ್ಮೀಯ ಹಿಂದೂ ಬಾಂಧವರೇ, ತಾವೆಲ್ಲ 1ನೇ ತಾರೀಕನ್ನ ಆಚರಣೆ ಮಾಡ್ತೀರಿ. 1ನೇ ತಾರೀಕು ಏನಾಗುತ್ತೋ ಗೊತ್ತಿಲ್ಲ. ತಾವೆಲ್ಲರೂ ವಾಟ್ಸ್ಆಪ್ ಫೇಸ್ಬುಕ್ ಅದಾಗ ಎಲ್ಲರೂ ಹಾಕೊಂಡ್ಬಿಟ್ರಿ ಹ್ಯಾಪಿ. ನಿಮ್ಮನ್ನೆಲ್ಲ ಅಮೆರಿಕ ಕಳಿಸ್ತಾನ, ಒಂದ್ ದಿವಸ ಬರ್ತಾನೋ ಹೆಬ್ಬಗೋಡಿಗೆ. ಹೆಂಗದೆ ನೋಡಿ ಸಂಕ್ರಮಣ. ಯಾಕೆ ಸಂಕ್ರಮಣಕ್ಕ? ಉತ್ತರಾಯಣ ಕಾಲ ಪ್ರಾರಂಭವಾಗಿದೆ, ಹೊಸ ವರ್ಷ, ಸೌರಮಾನ ಪಂಚಾಂಗ ಪ್ರಾರಂಭವಾಗಿದೆ. ಅದ್ಭುತವಾದಂತ ಸಂಸ್ಕೃತಿಯ ನಾಡು. ಯಾವ ದೇಶದಲ್ಲಿ ಪಂಚಾಂಗಗಳಿಲ್ಲ. ನನ್ನ ದೇಶ 2 ಪಂಚಾಂಗಗಳನ್ನು ಕೊಡ್ತದ. ಸಂಕ್ರಮಣ ದಿವಸ ಏನು ಕೊಡ್ತೀರಿ? ಯಾಕೆ ಕೇಳಬೇಕಾಗೈತಂದ್ರ ನಗರದ ಏನ್ ಕೊಡ್ತಾರ ಯಾಮನ್ರಿ ನಮಗ್ ಗೊತ್ತಾಗೈತಿ. ವಾತಾವರಣ ಹೆಂಗ ಸೃಷ್ಟಿ ಆಗ್ತದೆ. ಎಳ್ಳನ್ನ ಯಾಕೆ ಕೊಟ್ರ ಅವರು? ಈ ದೇಶದ ಹಿಂದೂ ಸಮಾಜ ಜನರು ಎಳ್ಳನ್ನ ಯಾಕೆ ಕೊಟ್ರಂದ್ರ, ಸಂಕ್ರಮಣ ಬರೋದು, ಉತ್ತರಾಯಣ ಕಾಲ ಬರೋದು ಚಳಿಗಾಲದಲ್ಲೇ. ಈಗಿನ ಹಂಗ ವ್ಯಸನ ಬಯಲಿನ ಯಾವ ಲವ್ಲಿನೂ ಆಗಿದ್ದಿದ್ದಿಲ್ಲ. ಆಗಿರುವಂತ ಲವ್ಲಿ ಒಂದೇ ಎಳ್ಳಿನಲ್ಲಿ ಏನದ? ಎಣ್ಣೆ ಅದ. ಆ ಎಣ್ಣೆ ಶರೀರಕ್ಕ ಉತ್ತಮದ. ಎಳ್ಳು ತಿನ್ನಂಗಿಲ್ಲ. ನೀವು ಎಳ್ಳು ತಿಂದ್ರೆ ನಮ್ಗ ಏನು ಹಲ್ಲಿಗೆ ತೊಂದರೆ ಆಗುತ್ತದೆ. ಮತ್ತೆ ಏನ್ ಮಾಡುದು? ಜ್ಯೂಸ್ ಕೊಡಿ, ಜ್ಯೂಸ್. ಇವೆಲ್ಲ ಜ್ಯೂಸ್ ಕುಡ್ದಂತ ಎಲ್ಲರನ್ನು ಕಟ್ಕೊಂಡು ಇವತ್ತು ನಾನು ಯುದ್ಧಕ್ಕೆ ನಿಂತಿದ್ದೇನೆ. ಏನು? ಹಿಂದೂ ಸಮಾಜವನ್ನ ಕಟ್ಟೋಣ. ಯಾರು ಬರ್ತೀರಿ ಜೈ ಅನ್ನಕ್ಕ? ಕುರ್ಚಿನ ಅನ್ಬೇಕಲ್ಲ. ಹೆಂಗಿದೆ ನೋಡಿ. ಹಿಂದೂ ಅಂದ್ರೆ ಏನೇ? ಇತಿಹಾಸವನ್ನ, ನಮ್ಮ ಇತಿಹಾಸದಲ್ಲಿ ಎಷ್ಟು ಅದ್ಭುತ. 12 ತಿಂಗಳುಗಳನ್ನ ನಾವು ಸೃಷ್ಟಿ ಮಾಡಿದವರು. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ ಈಗೆಲ್ಲ ಬಿಟ್ಬಿಟ್ಟು ಹೆಂಗ್ ಪ್ರಾರಂಭ ಮಾಡಿದ್ವಿ? ಜನವರಿ, ಫೆಬ್ರವರಿ 2 ವರಿಗಳ ಕೂಡಿದ್ರೆ 10 ತಿಂಗಳು ಡಮಾರ್. ಇದು ಇತಿಹಾಸನ. ಇನ್ನೊಂದು ಬರ್ತದ ಸದ್ರಾಗ ನಮ್ಮದು ಇತಿಹಾಸ. ಯಾವುದು? ಹೊಸ ವರ್ಷ, ಯುಗಾದಿ. ಏನ್ ಅದ್ಭುತ. ಯುಗಾದಿಯಾಗಿ ಏನ್ ಕೊಟ್ರು? ಬೇವು ಬೆಲ್ಲ. ಎಷ್ಟು ಅದ್ಭುತ ನೋಡಿ ಸಂಸ್ಕೃತಿ. ಕಹಿ, ಅದ್ರ ಜೊತೆ ಸಿಹಿ. ಸ್ವಲ್ಪ ಜೀವನದಾಗ ದುಃಖ ಇರಬಹುದು, ಇನ್ನು ಮುಂದರೆ ಸುಖ ನಮಗ್ ಸಿಗ್ತದ. ಎಂತ ಪೂರ್ವಜರು ಮಾಡಿದಾರಿ, ಎಂತ ಸಂಸ್ಕೃತಿ. ಏನ್ ಅದ್ಭುತವಾದಂತ ನಮ್ಮ ದಿನಗಳ 7 ದಿನಗಳ ಅದ್ಭುತವಾದಂತ ದಿನಗಳು. ಸೋಮ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರವಿ. ಹೆಂಗ ಅದ್ಭುತ. ಎಲ್ಲಾ ಗ್ರಹಗಳು ಇವನ್ನೆಲ್ಲ ಬಿಟ್ಟು ಯಾವ ತಂದೆವು? ಸಂಡೇ. ಅಂದವ್ರ ತಲಿ ಮಂಡೇ. ಹೆಂಗಿದೆ ನೋಡಿ. ಹೆಂಗ ಬಂತು? ಆ ಕಹಿ ಸಿ ಎಲ್ಲ ಹೋದು, ಎಲ್ಲ ಹೋಗ್ಬಿಡ್ತು. ನಾವೆಲ್ಲಾನು ಬತ್ತು. ಇಂಥ ಸಂಸ್ಕೃತಿ ಎಲ್ಲಿ ಪ್ರಾರಂಭ ಹೋಗ್ತದ? ನಮ್ಮ ನಳಂದ ವಿಶ್ವವಿದ್ಯಾಲಯ. ಯಾವ ವಿಶ್ವವಿದ್ಯಾಲಯಗಳ ಗೊತ್ತಿಲ್ಲ, ಆದ್ರೆ ನಳಂದ ವಿಶ್ವವಿದ್ಯಾಲಯದಲ್ಲಿ 10,000ಕ್ಕಿಂತ ಹೆಚ್ಚು ಜನರು ವಿದ್ಯಾಭ್ಯಾಸ ಮಾಡ್ತಿದ್ರತ್ತ. ಎಂತದು? ಇದು ಭಾರತೀಯ ಸಂಸ್ಕೃತಿ. ಈ ದೇಶದಲ್ಲಿ ಎಷ್ಟು ಅದ್ಭುತವಾದಂತು. 18 ಪುರಾಣಗಳು, 4 ವೇದಗಳು, 108 ಉಪನಿಷತ್ತುಗಳು. ಏನ್ ಅದ್ಭುತವಾದಂತ ದೇಶ. ಯಾವ ದೇಶದಲ್ಲಿ ಪುರಾಣಗಳಿಲ್ಲ, 4 ವೇದಗಳಿಲ್ಲ, ಉಪನಿಷತ್ತುಗಳಿಲ್ಲ, ರಾಮಾಯಣ ಮಹಾಭಾರತ ಇಲ್ಲ. ಆದರೆ ಇಂಥ ಮಹಾಕಾವ್ಯಗಳೊಂದಿಗೆ ಭಾರತ ಸಂಸ್ಕೃತಿ ನಳಂದ ವಿಶ್ವವಿದ್ಯಾಲಯದಿಂದ ಪ್ರಾರಂಭವಾಯಿತು. ನಳಂದ ವಿಶ್ವವಿದ್ಯಾಲಯಕ್ಕೆ ಒಬ್ಬ ಮದಾಂಧ ಬೆಂಕಿ ಹಚ್ಚಿದ. ನಳಂದ ವಿಶ್ವವಿದ್ಯಾಲಯಕ್ಕೆ ಒಬ್ಬ ಮದಾಂಧ ಬೆಂಕಿ ಹಚ್ಚಿದಾಗ ಬಕ್ತಿಯಾರ್ ಖಿಲ್ಜಿ ಆ ನಳಂದ ವಿಶ್ವವಿದ್ಯಾಲಯಕ್ಕೆ ಬೆಂಕಿ ಹಚ್ಚಿದ. 6 ತಿಂಗಳು ಬಿಟ್ಟು ಬಿಡದೆ ಈ ದೇಶದ ಗ್ರಂಥಗಳು ಸುಟ್ಟುವತ್ತು. 6 ತಿಂಗಳು ಬಿಟ್ಟು ಬಿಡದೆ ಈ ದೇಶದ ಗ್ರಂಥಗಳು ಸುಟ್ಟು. ಅವಾಗ ಪ್ರಾರಂಭವಾಯ್ತು ಗಜನಿ, ಗೋರಿ, ತುಘಲಕ್, ಬಾಬರ್, ಆದಿಲ್ ಶಾ ಇವರೆಲ್ಲ ಈ ದೇಶದಲ್ಲಿ ಆಕ್ರಮಣ ಮಾಡಿದ್ರು.
ಈಗ ಎಲ್ಲಾರು ಹೇಳಕತ್ತಿದ್ವಿ ನಾವು ಏನತ್ತ, ರಾಮ ಮಂದಿರ ಕಟ್ಟಿದ್ವಿ ಇವತ್ತು. ಗಣೇಶ ರಾಮ ಮಂದಿರ ಯಾವಾಗ ರಾಮ ಇರುವಂತ ಭೂಮಿಯಲ್ಲಿ ಈಗ ಸಾಹಸ ಮಾಡ್ತಾ ಇದ್ದೇವೆ ನಾವೆಲ್ಲ ರಾಮ ಮಂದಿರ ಕಟ್ಟಕ್. ಎಷ್ಟು ವಿಚಿತ್ರದ ನೋಡಿ ನಮ್ಮೆಲ್ಲ. ಯಾಕೆಂದ್ರೆ ನಾವೆಲ್ಲ ಮಲ್ಕೊಂಡ್ ಬಿಟ್ಟಿದ್ದೀವಿ. ಮಲಗಿದೆ ಹಿಂದೂಸ್ತಾನ್. ಇವತ್ತು ಮಲ್ಕೊಂಡ್ರೆ ಉಪಯೋಗ ಇಲ್ಲ ಆತ್ಮೇಲೆ, ಮಲ್ಕೊಂಡ್ರೆ ಇದ್ದ ಭೂಮಿಯನ್ನು ಕಳ್ಕೊಂಡ್ ಬಿಡ್ತೀವಿ. ಬೇಕಾದ್ರೆ ವಿಚಾರ ಮಾಡಿ, ನಮ್ಮೆಲ್ಲ ಶಾಲೆಗಳಲ್ಲಿ ನೋಡ್ಕೊಳ್ಳಿ, ಎಂತ ಪಾಠಗಳು ಕಲಿತರು, ಎಂತ ಪಾಠವನ್ನು ಬೋಧನೆ ಮಾಡಿದ್ರು. ಬಾಬರ್ ಬಂದ, ಗಜನಿ ಬಂದ, ಗೋರಿ ಬಂದ, ತುಗಲಕ್ ಬಂದ, ಏನ್ ಒಬ್ಬರೇ ಶಹಜಾನ್ ಬಂದ. ಇವನ್ನೆಲ್ಲ ನಮ್ಮ ಮಕ್ಕಳಿಗೆ ಕಲಿಸಿದಾರ. ನೀವು ಮುಂದೆ ಕೂತವ್ರೆಲ್ಲ ಶಾಲೆ ಕಲ್ತವ್ರ ಏನಿದಾರಲ್ಲ, ಒಂದು ನಿಮ್ಗೆ ಸುಮ್ಮ ಪ್ರಶ್ನೆ ಕೇಳ್ತೀನಿ ನೋಡಿ, ಹೆಂಗ್ ವಿಚಿತ್ರ ಅದಂದ್ರ, ತಾಜ್ ಮಹಲ್ ಯಾರು ಕಟ್ಟಿದ್ರಿ? ಯಾಕ ನಮಗ ಅದನ್ನ ಕಲಿಸ್ಲಿಲ್ಲ? ನಮ್ ಶಾಲೆ ಪಠ್ಯ ಪುಸ್ತಕದಲ್ಲಿ ಅವೆಲ್ಲ ಬರ್ಲಿಲ್ಲ, ನಮ್ಗೆ ಯಾವ ಗೊತ್ತಿಲ್ಲ. ವಿಚಾರ ಮಾಡಿ, ಒಂದ್ ಸಲ ವೀರವಣತೆ ಒಬ್ಬವ ಜರ್ ಮಣ್ಕೊಳ್ಳಿದ್ದಂದ್ರ ಗತಿ ಹೆಂಗಾಕಿತ್ತು? ಹೈದರ್ ಅಲಿ ಸೈನ್ಯವನ್ನ ಸದೆ ಬಡಿದಂತ ಒಬ್ಬಕ್ಕೆ ಹೆಣ್ಮಗಳು ಎಷ್ಟು ತಾಕತ್ತಿತ್ತು. ಒಂದ್ ಸಲ ಚಿತ್ರಕೋಟೆಗೆ ಹೋಗಿ ಬನ್ನಿ, ಚಿತ್ರದುರ್ಗ ಕೋಟೆಗೆ ಹೋಗಿ ಬನ್ನಿ. ಒಂದ್ ಸಲ ಚೆನ್ನಮ್ಮ ಮಲ್ಕೊಂಡ್ರೆ ಗತಿ ಹೆಂಗಿತ್ತು, ಝಾನ್ಸಿ ರಾಣಿ ಮಲ್ಕೊಂಡ್ರೆ ಗತಿ ಹೆಂಗಿತ್ತು, ಒಬ್ಬಲ್ಲ ಇಬ್ಬಲ್ಲ ಸಂಗೊಳ್ಳಿ ರಾಯಣ್ಣ ಮಲ್ಕೊಂಡ್ರೆ ಗತಿ ಹೆಂಗಿತ್ತು. ಇತಿಹಾಸದ ಪುಟಗಳನ್ನು ತೆಗೆದು ನೋಡಿ, ಎಷ್ಟು ನಮ್ಮ ಸೈನಿಕರು ಈ ದೇಶಕ್ಕಾಗಿ ಸ್ವತಂತ್ರ ಹೋರಾಟಗಾರರು ಪ್ರಾಣವನ್ನು ಕೊಟ್ಟಿದಾರ. ಅಂತ ಇತಿಹಾಸವನ್ನುಳ್ಳಂತವ್ರು ನಾವು. ಈ ದೇಶ ಏನ್ ಅದ್ಭುತವಾದಂತ ಇತಿಹಾಸ, ಅವುಗಳನ್ನೆಲ್ಲವನ್ನು ಮರ್ತೀವಿ ನಾವು. ನಮ್ಮ ಹಿಂದೂ ಸಮಾಜ ಜಾಗೃತವಾದರೆ, ಸಂಘಟಿತವಾದರೆ, ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕೆಡವಿದ್ದಂತ ಜಾಗದಲ್ಲೇ 500 ವರ್ಷದ ನಂತರ ನಾವು ಮತ್ತೆ ರಾಮ ಮಂದಿರ ಕಟ್ಟಿದ್ದೀವಿ. ಹಿಂದೂ ಜಾಗೃತನಾಗಬೇಕು, ಸಂಘಟಿತನಾಗಬೇಕು. ಈ ಉದ್ದೇಶ ಇಟ್ಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೆಲಸ ಮಾಡ್ತಾ ಇದೆ. ಒಂದು 100 ವರ್ಷದ ಹಿಂದೆ ಒಬ್ರು ಶುರು ಮಾಡಿದ್ದು, ಯಾವುದೋ ಸರ್ಕಾರದ ನೆರವಿನಿಂದಲ್ಲ. ಈಗಲೂ ಅಷ್ಟೇ ಸರ್ಕಾರದ ನೆರವಿನ ಹಿಂದೆ RSS ಇಲ್ಲ. RSS ಪ್ರತಿಯೊಬ್ಬ ಹಿಂದೂ ತಾನು ಸಮಯ ಕೊಡಬೇಕು. ಪ್ರತಿ ದಿವಸ 1 ಗಂಟೆ ಶಾಖೆಯಲ್ಲಿ ಬನ್ನಿ, 1 ಗಂಟೆ ಆಟ, ಹಾಡು, ವ್ಯಾಯಾಮ, ಯೋಗಾಸನ, ಸೂರ್ಯ ನಮಸ್ಕಾರ, ದೇಶಭಕ್ತಿ ಗೀತೆ, ಪ್ರಾರ್ಥನೆಯ ಮೂಲಕ ಪ್ರತಿದಿನ ಮಾಡೋದ್ರ ಮೂಲಕ ಸಂಸ್ಕಾರ. ಯಾವ ರೀತಿ ಯೋಗಾಸನ, ಪ್ರಾಣಾಯಾಮ ಪ್ರತಿದಿನ ಮಾಡಿದ್ರೆ ಅದರ ಪರಿಣಾಮ ವರ್ಷದ ನಂತರ ಕಾಣುತ್ತೆ. ಹಾಗೆ ಪ್ರತಿದಿನದ ಸಂಸ್ಕಾರದ ಪರಿಣಾಮವಾಗಿ ಸಂಘ ಇವತ್ತು ದೇಶಾದ್ಯಂತ ಹಬ್ಬಿ ನಿಂತಿದೆ. 1 ಲಕ್ಷ ಗ್ರಾಮಗಳಲ್ಲಿ ಪ್ರತಿನಿತ್ಯ ಅಥವಾ ಸಾಪ್ತಾಹಿಕ ಮಿಲನದ ರೂಪದಲ್ಲಿ ಸ್ವಯಂ ಸೇವಕರು ಸೇರ್ತಾರೆ. ಅಲ್ಲಿ ಯಾರು ಬರ್ತಾ ಇದ್ದಾರೋ ಅವರು ಸ್ವಯಂ ಪ್ರೇರಣೆಯಿಂದ ರಾಷ್ಟ್ರದ ಸೇವೆಯನ್ನು ಮಾಡ್ತಾರೆ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ. ಆ ರೀತಿಯ ಸ್ವಯಂ ಸೇವಕರು. ಸಂಘ ಏನು ಮಾಡಲ್ಲ, ಸಂಘ ಕೇವಲ ಶಾಖೆ ಮಾಡುತ್ತೆ. ಸ್ವಯಂ ಸೇವಕರು ಅವರು ಸಾಮಾಜಿಕ ಚಟುವಟಿಕೆಯನ್ನು ಮಾಡ್ತಾರೆ. 1.25 ಲಕ್ಷ ಸೇವಾ ಕಾರ್ಯಗಳನ್ನ ಸಂಘ ಮಾಡ್ತಾ ಇದೆ. ಶಾಲೆಗಳನ್ನ, ಆಸ್ಪತ್ರೆಗಳನ್ನ ಮಾತ್ರ ಅಲ್ಲ, ದೂರದ ವನವಾಸಿ ಕ್ಷೇತ್ರದಲ್ಲಿ ವನವಾಸಿ ಬಂಧುಗಳ ಜೀವನದಲ್ಲಿ ಸುಧಾರಣೆ ತರುವಂತ ಕೆಲಸಗಳನ್ನ. ಈ ರೀತಿ ಹಿಂದೂ ಸಮಾಜ ಜಾಗೃತವಾಗಬೇಕು, ಸಂಘಟಿತವಾಗಬೇಕು, ಸಮಾಜದ ಸಮಸ್ಯೆಗಳ ಪರಿಹಾರಕ್ಕೆ ತಾನು ಕೆಲಸ ಮಾಡಬೇಕು. ಈ ಒಂದು ಉದ್ದೇಶ ಇಟ್ಕೊಂಡು ಸಂಘದ ಸ್ವಯಂ ಸೇವಕರು ಕೆಲಸ ಮಾಡ್ತಾ ಇದ್ದಾರೆ. ಸಂಘ ಶತಾಬ್ದಿ ವರ್ಷದಲ್ಲಿ ಸಂಘ ಶತಾಬ್ದಿಯ ಆಚರಣೆ, ಇಲ್ಲಿ ಸಂಘದ ಹೆಸರೇ ಇಲ್ಲ. ಇಲ್ಲಿ ಸಂಘದ ಹೆಸರು ಇದು ಅಪೇಕ್ಷೆ ಇಲ್ಲ ನಮ್ಗೆ. ಸಂಘದ ಸಂಭ್ರಮ ನಮಗೆ ಬೇಕಾಗಿಲ್ಲ. ಇಡೀ ಹಿಂದೂ ಸಮಾಜ ಜಾಗೃತವಾಗಬೇಕು. ಅದಕ್ಕೋಸ್ಕರ ಇಲ್ಲಿ ಸಂಘದ ಸ್ವಯಂ ಸೇವಕರು ಇರ್ಬೋದು, ಸ್ವಯಂ ಸೇವಕರು ಅಲ್ಲದೆ ಇರೋರು ಅಂಥವರು ಕೂಡ ಒಟ್ಟಿಗೆ ಸೇರಿ ಇಲ್ಲಿ ಸಮಿತಿ ರಚನೆ ಮಾಡಿ. ಇವತ್ತು ಹೆಬ್ಬಗೋಡೆಯಲ್ಲಿ ನೋಡ್ತಾ ಇರ್ಬೇಕಾದ್ರೆ, ನಾವೆಲ್ಲ ಬರ್ತಾ ಇರ್ಬೇಕಾದ್ರೆ ಸುಮಾರು 1000 ಜನಗಳು ರೋಡ್ ಕೂಡ ಕಳಶ ಹೊತ್ಕೊಂಡೆಲ್ಲ ಬಂದಿದ್ರು ಪಾಪ. ಕೆಲವರೆಲ್ಲ ಬಂದು, ಕೆಲವು ಹತ್ರ ಅಂತ ಬಂದು, ಕೆಲವು ಅಲ್ಲೆಲ್ಲೇ ಇಟ್ಕೊಂಡೋಗಿ ಅವರೆಲ್ಲ ಸ್ವಲ್ಪ ನಡೆಯೋಕ್ಕಾಗಂಥದ್ದು. ಅದೇ ರೀತಿಯಲ್ಲಿ ನಾವು ಸಂಘಟನೆ ಅಂತ ಹೇಳಿದ್ರೆ ಒಂದಾಗಬೇಕು. ಇವತ್ತೊಂದು ಸಂಘಟನೆ ಮಾಡಿ ಬಿಟ್ಬಿಟ್ರೆ ನಾವಾಗಲ್ಲ. ವರ್ಷಕ್ಕೊಂದು ಸಂಘಟನೆ ಮಾಡಿದ್ರೆ ಹಿಂದೂ ಸಂಸ್ಕೃತಿದಾಗಲ್ಲ. ವಾರಕ್ಕೆ ಒಂದ್ಸಾರಿ ಆಗಲಿ, ತಿಂಗಳಿಗೆ ಒಂದ್ಸಾರಿ ಆಗಲಿ, ಒಂದು ಹೆಬ್ಬಗೋಡಲ್ಲಿ ಒಂದು ಯಾವುದೋ ಒಂದು ಆಶ್ರಮ ಇರ್ತದೆ. ಆ ಆಶ್ರಮದಲ್ಲೇ ಸೇರಿ, ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಸೇರಿ ಅಲ್ಲಿ ಒಂದು ರಾಮ ಭಜನೆ ಆಗಲಿ,
ಶ್ರೀರಾಮನ ಭಜನೆ ಯಾವುದೋ ಒಂದು ಭಜನೆ ರೂಪದಲ್ಲಿ ಮಾಡ್ತಾ ಇರ್ತಾರೆ. ಇವು ಕೆಲವು ಕಡೆ ಹಳ್ಳಿಗಳಲ್ಲಿ ನಡೀತಾ ಇರ್ತವೆ. ಭಾನುವಾರ ಇವತ್ತು ನಾವೆಲ್ಲ ಏನು ಮಾಡೋಕ್ಕಾಗಲ್ಲ. ಇವತ್ತು ರಾಮನ ಹಿಂದೂ ಸಂಸ್ಕೃತಿಯಾಗಿ ನಾವು ಬಂದಿದ್ದೀವಿ. ಆದರೆ ಅದು ಎಲ್ಲಿ ನಡೀತಾ ಇದೆ ಅಂದರೆ ಮಸೀದಿಗಳಲ್ಲಿ, ಕ್ರಿಶ್ಚಿಯನ್ ಚರ್ಚ್ಗಳಲ್ಲಿ ನಡೀತಾ ಇದೆ. ಭಾನುವಾರ ನೋಡಿ ಅವ್ರು ಕೂಲಿ ಮಾಡ್ತಕ್ಕಂಥ ಜನನು ಕೂಡ ಯಾರು ಮಹಿಳೆಯರು ಬರಲ್ಲ. ನಾವೇನು ಕೆಲಸಕ್ಕಾದ್ರೆ ಭಾನುವಾರ ನಾವೆಲ್ಲೂ ಬರೋಕ್ಕಾಗಲ್ಲ, ಪ್ರವಚನ ಇದೈತೆ, ಭಜನೆ ಐತೆ, ನಾವು ಇದು ಮಾಡ್ತೀರಂತ. ಬೆಳಗ್ಗೆ ಒಂದ್ಸಾರಿ ಮಾಡ್ತಾಯಿದ್ರು ಇದು ಕ್ರಿಶ್ಚಿಯನ್ಸಲ್ಲಿ. ಇವಾಗ ಮಧ್ಯಾಹ್ನ 3 ಗಂಟೆ ಮೇಲೆ ಒಂದು ಇದು ಮಾಡ್ತಾರೆ, ಅವ್ರು ಭಜನೆ ಮಾಡ್ತಾರೆ. ಆ ಥರ ಅವ್ರು ಒಗ್ಗಟ್ಟಲ್ಲಿದ್ದಾರೆ. ಏನೇ ಒಂದು ಕಾರ್ಯ ಮಾಡಲಿ, ಯಾವುದೇ ಒಂದು ಆಡಲಿ, ಅವ್ರೇನು ಮಾಡ್ತಾರೆ, ಭಾನುವಾರ ಏನೇ ಕೆಲಸ ಇದ್ರೂ ಕೂಡ ಭಾನುವಾರ ಅವ್ರು ಹೋಗಿ ಚರ್ಚ್ಗೆ ಬರ್ತೀರಿ, ಏನು ಮಾಡಲ್ಲ. ಚರ್ಚಲ್ಲೇ ಅವ್ರ ಬಾಗೆಲ್ಲ ಅವ್ರು ಏನು ಈ ಥರ ನಾವೆಲ್ಲ ಊಟ ಕೂಡಿದ್ದೀರಲ್ಲ, ಈ ಥರ ಅವ್ರು ಕೂಡಿ ಅವ್ರು ಇದು ಮಾಡ್ತಾರೆ. ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ಸದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಧರ್ಮವು ತಲೆ ಮೇಲೆತ್ತುತ್ತಿರುವಾಗ, ಧರ್ಮವು ಕ್ಷೀಣವಾದಾಗ ನಾನು ಅಧರ್ಮಿಗಳನ್ನ ಶಿಕ್ಷಿಸುವುದಕ್ಕಾಗಿ, ಧರ್ಮ ಮಾರ್ಗ ಪರಾಯಣರಾದವರನ್ನ ರಕ್ಷಿಸುವುದಕ್ಕಾಗಿ ಯುಗ ಯುಗದಲ್ಲೂ ನಾನು ಬರ್ತೇನೆ ಅಂತ ಕೃಷ್ಣ ಒಂದು ಮಾತು ಕೊಟ್ಟಿರೋದ್ರಿಂದ ನಾವು ಬಚಾವಾಗ್ಬೋದು. ಆದರೆ ದೈವಂ ಮಾನುಷ ರೂಪೇಣ, ದೈವ ಎಲ್ಲಿದೆ? ಇಂತಹ ಪುಣ್ಯಾತ್ಮರ ದಿನೇಶ್ ಕಾಮತ್ ಸ್ವಾಮೀಜಿಗಳು ಅಂತಹವರ ವಚನಗಳಲ್ಲಿ ಆ ಭಗವಂತ ಇರ್ತಾನೆ. ಸ್ವಾಮಿ ವಿವೇಕಾನಂದರು ದ ಪರ್ಫೆಕ್ಟ್ ಮ್ಯಾನ್ ಈಸ್ ಗಾಡ್ ಅಂದ್ರು. ಯಾವನ ಒಬ್ಬ ಪರ್ಫೆಕ್ಟ್ ಆಗಿ ಎಲ್ಲದರಲ್ಲೂ ಇರ್ತಾನೋ, ಯಾವನೊಬ್ಬ ಧರ್ಮಾಚರಣೆಯನ್ನ, ಧರ್ಮ ಅನ್ನೋದು ಈಗ ತಾನೇ ಅದಕ್ಕೆ ಡೆಫಿನೇಷನ್ ನಮ್ಮ ದಿನೇಶ್ ಕಾಮತ್ ಅವರು ಹೇಳಿದ್ರು. ಯಾರಿಗೆ ಬೇಡ? ಹಿಂದೂ ಧರ್ಮ ನಾವು ಆಗೋದಿಲ್ಲ, ಭಗವದ್ಗೀತೆ ಆಗೋದೇ ಇಲ್ಲ, ಅದು ಹಿಂದೂ ಧರ್ಮದ ಪ್ರತೀಕ ಅಂತ ಹೇಳ್ತಾರೆ. ಯಾರಿಗೆ ಭಗವದ್ಗೀತೆಯನ್ನ ಉಪದೇಶ ಮಾಡಿದ್ದು? ಪಕ್ಕ ಗೃಹಸ್ಥನಾದ ಒಬ್ಬ ಕ್ಷತ್ರಿಯನಾದ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಎಲ್ಲರಿಗೂ ಹೇಳಿರುವಂಥದ್ದು. ಸನ್ಯಾಸಿಗೆ ಹೇಳಿದ್ದಲ್ಲ, ಬೇರೆ ಯಾರಿಗೋ ಹೇಳಿದ್ದಲ್ಲ. ಅದು ಯಾರಿಗೆ ಬೇಕಾಗಿದೆ ಅಂತಂದ್ರೆ ಧರ್ಮ. ಈಗ ತಾನೇ ಹೇಳಿದ್ರು, ಅಸ್ಥೇಯ, ಬ್ರಹ್ಮಚರ್ಯ, ಮತ್ತೆ ಸತ್ಯಂ ವದ, ಧರ್ಮಂ ಚರ. ಸತ್ಯ ಎಲ್ಲರೂ ನುಡಿಬೇಕಲ್ವಾ? ಮುಸ್ಲಿಮಿಗೆ ಸತ್ಯ ಬೇಡ್ವಾ? ಕ್ರಿಶ್ಚಿಯನ್ಗೆ ಸತ್ಯ ಬೇಡ್ವಾ? ಹಿಂದೂಗೊಬ್ಬನಿಗೆ ಬೇಕಾ? ಮತ್ತೆ ಧರ್ಮ ಅನ್ನೋದು ಆ ತೈತರಿಯೋಪನಿಷತ್ತಿನಲ್ಲಿ ವೇದ ಮನೋಚಾಚಾರ್ಯೋಂತೆ ಅಂತ ಹೇಳಿ ಪ್ರಾರಂಭಿಸಿ, ಸತ್ಯಂ ವದ, ಧರ್ಮಂಚರ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಹೇಳಿ, ಇದು ಮಕ್ಕಳು ಆ ಗುರುಕುಲದಿಂದ ಬೀಳ್ಕೊಟ್ಟಾಗ ಅವರಿಗೆ ಒಂದು ಆದೇಶವನ್ನ ಗುರುವಾದವನ್ನು ಕಲ್ಪಿಸಿಕೊಡ್ತಾನೆ. ಈ ತರ ನೀನು ಬಾಳಿ ಬದುಕಬೇಕು ಅಂತ. ಯಾರಿಗೆ ಬೇಡ ಇದೆಲ್ಲ? ಸತ್ಯ ಬೇಡವಾ? ಎಲ್ಲ ಜಾತಿಯವರಿಗೂ ಬೇಕೇ ಬೇಕು. ಧರ್ಮ ಬೇರೆ, ಮತ ಬೇರೆ. ಇದನ್ನ ಚೆನ್ನಾಗಿ ಅರ್ಥಕೋಬೇಕು. ಮತ ಅಂತಂದ್ರೆ ಅವರವರ ದೇವತೆಗಳನ್ನ, ಇಲ್ಲ ಅವರ ಒಂದು ಇದನ್ನ ಗುರುಗಳನ್ನ ಅನುಯಾಯಿಗಳಾಗಿ ಪರಂಪರೆಯಾಗಿ ಬರೋದು, ಅದು ಮತ ಅಂತ ಹೇಳ್ಬೋದು. ಆದರೆ ಧಾರ್ಯತೆ ಇತಿ ಧರ್ಮ, ತಾನು ಎಲ್ಲವನ್ನ, ಸತ್ಯವನ್ನ, ಧರ್ಮವನ್ನ, ಅಹಿಂಸೆಯನ್ನ, ಇದೆಲ್ಲವನ್ನ ಧರಿಸಿರತಕ್ಕಂಥವನು ಧರ್ಮವಾದಿ. ಯಾರಿಗೆ ಬೇಡ? ನಮ್ಮ ಇಷ್ಟೂ ದಿನಗಳ ಸಂಪಾದನೆ ಏನಿತ್ತು, ತಮ್ಮ ಆಸೆ ಪಾಸೆ ಏನು ಮಾಡಿದ್ರು ಮಕ್ಕಳಿಗೆ ಮರಿಗಳಿಗೆ ಅಂತ, ಅವ್ರಿಗದು ದಕ್ಕಲಿಲ್ಲ. ಪಕ್ಕದ ಮನೆಯವರೇ ಇವತ್ತು ಸಾಯಂಕಾಲ ತನಕ ಜೊತೆಲಿ ಇದ್ದಂಥವ್ರೆ, ಸಾಯಂಕಾಲ ತನಕ ಜೊತೆಲಿ ಚಾಯ್ ಕುಡ್ದಂಥವ್ರು ಅವ್ರ ಮನೆಗಳನ್ನು ಆಕ್ಯುಪೈ ಮಾಡ್ಕೊಂಡ್ರು. ಯಾರು ಸ್ವಲ್ಪ ಮಂಡು ಧೈರ್ಯ ಮಾಡ್ಕೊಂಡಿದ್ರು ಅವರನ್ನ ಗರಗಸಗಳಿಂದ ಕೊಯ್ಲಾಯ್ತು, ಅವರನ್ನ ಜೀವಂತ ಸುಳ್ಳಾಯ್ತು, ಗುಡ್ಡಿನಿಂದ ಹೊಡೆಯಲಾಯಿತು, ಎಲ್ಲ ಮಾರಕಾಯುಧಗಳನ್ನು ಉಪಯೋಗಿಸಿ ಅವರನ್ನ ಸಾಯಿಸಲಾಯಿತು. ಆವತ್ತು ಬಂದಂತ ಆ ನಿರಾಶ್ರಿತರು ಇವತ್ತಿನ ತನಕ ಡೆಲ್ಲಿಯಲ್ಲಿ ನಿರಾಶ್ರಿತ ಶಿಬಿರದಲ್ಲಿದ್ದಾರೆ. ಒಂದಷ್ಟು ಜನ ಎಲ್ಲ ಅಲ್ಲಿ ಬಿಸ್ನೆಸ್ ಕೆಲಸ ಅಂತ ಹೋಗಿರ್ಬೋದು. ಇನ್ನು ಎರಡನೇ ಉದಾಹರಣೆ, ಬಾಂಗ್ಲಾದಲ್ಲಿ ಏನು ನಡೀತಾ ಇದೆ, ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಜೀವಂತ ಸುಡ್ತಾ ಇದ್ದಾರೆ. ತಾವೆಲ್ಲ ನ್ಯೂಸ್ ಪೇಪರ್ ನೋಡಿರ್ತೀರಾ, ವಿಡಿಯೋಗಳು ಬರ್ತಾ ಇದೆ.
ಯಾವ ಮಾನವ ಹಕ್ಕುಗಾರರಿಗೂ ಹಿಂದೂಗಳ ಬಗ್ಗೆ ಕರುಣೆ ಇಲ್ಲ. ಅದೇ ಬೇರೆ ಮತಗಳವ್ರಿಗೇನೋ ಸ್ವಲ್ಪ ತೊಂದರೆ ಆದ ತಕ್ಷಣ ಇಡೀ ಪ್ರಪಂಚದ ಎಲ್ಲ ಕ್ರಿಶ್ಚಿಯನ್ ರಾಷ್ಟ್ರಗಳು, ಮುಸ್ಲಿಂ ರಾಷ್ಟ್ರಗಳು ಅದನ್ನ ಬೊಬ್ಬೆ ಹೊಡಿತಾರೆ, ಮಾನವವಾದಿಗಳ ತರ ಮಾತಾಡ್ತಾರೆ. ಹಾಗಂತೇಳಿ ನಾವು ಹಿಂದೂ ಸಮಾಜ ಯಾವತ್ತೂ ಹಿಂಸೆಗೆ ಪ್ರೋತ್ಸಾಹ ಕೊಟ್ಟಿಲ್ಲ, ಕೊಡೋದು ಇಲ್ಲ ಮುಂದೆ. ಇನ್ನು ಕಾರ್ಯಕ್ರಮದ ಬಗ್ಗೆ ಇಲ್ಲಿನ ಸ್ಥಳೀಯ ಆಯೋಜಕರುಗಳು ಏನೆಲ್ಲ ಮಾತನಾಡಿದ್ರು, ತಮ್ಮ ಸಂತಸವನ್ನು ಹೇಗೆ ವ್ಯಕ್ತಪಡಿಸಿದ್ರು, ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯ ವಿನಾಯಕ ನಗರದಲ್ಲಿ ಬೃಹತ್ ಹಿಂದೂ ಸಮಾಜೋತ್ಸವನ ಆಯೋಜನೆಗೊಳಿಸಿದ್ವಿ. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಮತ್ತು ಶೋಭಾಯಾತ್ರೆ ನಾವು ಭೂತವನ ಭವಿಷ್ಯತ್ ಅನ್ನೋ ರೀತಿಯಲ್ಲಿತ್ತು. ಈ ಭಾಗದ ಎಲ್ಲ ಮಾತೆಯರು ಕಳಶ ಹೊತ್ತು ಪೂರ್ಣ ಸ್ವಾಗತವನ್ನು ಸ್ವಾಮೀಜಿಗಳು ಅವರಿಗೆ ನಡೆಸ್ಕೊಟ್ರು. ಸೊ ಅವರೆಲ್ಲರಿಗೂ ಧನ್ಯವಾದ. ಮತ್ತು ಈ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗಬೇಕಾದ್ರೆ ಇದ್ರ ಹಿಂದಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮ ಬಂಧುಗಳು, ಹಿರಿಯರು, ಅವರ ಆಶೀರ್ವಾದನ ಮತ್ತು ಅವರ ಒಂದು ಶ್ರಮ ಎಲ್ಲವೂ ಇದೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ನಾನು ಇಚ್ಛೆಪಡ್ತೀನಿ. ಮತ್ತು ಇವತ್ತು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಆರಕ್ಷಕ ಸಿಬ್ಬಂದಿಯವರು ಮತ್ತು ಮೀಡಿಯಾ ಪರ್ಸನ್ಸು ಮತ್ತು ಇದಿರ್ತಕ್ಕಂಥ CMC ಸ್ಟಾಫು ಎಲ್ಲರೂ ಸಹ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಅದೇ ಸಮಾಜೋತ್ಸವ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಲು ಕಾರಣವೇನೆಂದರೆ, ನಮ್ಮ ಹಿಂದೂಗಳು ಒಂದು ಸಮಾಜದ ಉತ್ಸವವನ್ನು ಮಾಡಬೇಕು ಅಂತ ನಾವು ಸಾರ್ವಜನಿಕರ ಬಳಿ ಹೋದಾಗ ಅವರ ಸ್ಪಂದನೆ ಮಾಡಿದ ರೀತಿ ನಾವು ಯಾವತ್ತೂ ಕಂಡು ಕೇಳಿ ಅರಿಯಲಿಲ್ಲ, ನಾವು ನೋಡಿರಲಿಲ್ಲ. ನಾವೇ ಸ್ವತಃ ಬೇರೆ ಬೇರೆ ಕಾರ್ಯಕ್ರಮಗಳು ನಿರೂಪಣೆ ಮಾಡಬೇಕು ಅಥವಾ ರೂಪಿಸಬೇಕು ಅಂತ ಹೋದಾಗ ಈ ಥರ ಸ್ಪಂದನೆ ಎಲ್ಲೂ ಸಿಕ್ಕಿರಲಿಲ್ಲ. ಈ ಬಾರಿ ಈ ಕಾರ್ಯಕ್ರಮಕ್ಕೆ ಹಿಂದೂ ಸಮಾಜೋತ್ಸವ ಅಂದ ತಕ್ಷಣ ಎಲ್ಲರೂ ಜಾಗೃತರಾಗಿದ್ದಾರೆ. ಹೆಂಗಂದರೆ ಈಗ ಪಾಕಿಸ್ತಾನದಲ್ಲಿ ಆಗ್ತಾ ಇರೋ ಭಯೋತ್ಪಾದನೆ ಇರ್ಬೋದು, ಬಾಂಗ್ಲಾದೇಶದಲ್ಲಿ ಆಗ್ತಾ ಇರೋ ಹಿಂದೂಗಳ ಮೇಲೆ ಆಗ್ತಾ ಇರೋ ದೌರ್ಜನ್ಯಗಳು, ಇವೆಲ್ಲ ನೋಡ್ತಾ ಇದ್ದಾಗ ಜನ ಎಲ್ಲ ಜಾಗೃತರಾಗಿದ್ದಾರೆ, ಎಚ್ಚೆತ್ತುಕೊಂಡಿದ್ದಾರೆ ಅನ್ನೋದು 100% ಕನ್ಫರ್ಮ್ ಆಗಿದೆ. ಯಾಕಂದರೆ ಈ ಸಮಾಜ ಉತ್ಸವ ಮಾಡಬೇಕಾದ್ರೆ ಇಲ್ಲೂ ಖರ್ಚು ವೆಚ್ಚಗಳಾಗುತ್ತೆ. ಇದಕ್ಕೆ ಸ್ವಲ್ಪ ಡೊನೇಷನ್ ಕಲೆಕ್ಟ್ ಮಾಡೋಣ, ಹೇಗೆ ಮಾಡೋದು, ಕಲೆಕ್ಟ್ ಮಾಡೋಕ್ಕಾಗುತ್ತೋ ಇಲ್ಲ ಅಂದ್ಕೊಂಡು ನಾವು ಹೋದಾಗ ಪ್ರತಿಯೊಬ್ಬರು ನಾವು ಕೇಳೋದು 1000 ರೂಪಾಯಿ ಕೇಳೋಣ ಅಂದ್ಕೊಂಡ್ರೆ ಅವರ 5000 ರೂಪಾಯಿ ತಗೊಳ್ಳಿ ನಾನು ಕೊಡ್ತೀನಿ, ಚೆನ್ನಾಗಿ ಮಾಡಿ, ನಾವು ಹಿಂದೂ ಜಾಗೃತಿ ಸಮಾವೇಶ ಚೆನ್ನಾಗಿ ಮಾಡಬೇಕು, ಎಲ್ಲರನ್ನೂ ಜಾಗೃತಿ ಮಾಡಬೇಕಂತೇಳಿ ಅತಿ ಉತ್ಸಾಹದಿಂದ ಇಲ್ಲಿ ಈ ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯ ಎಲ್ಲರೂ ಸಹ ಭಾಗವಹಿಸಿದರು. ರೂವಾರಿಗಳು ಆದಂಥ ಇವರ ಸಮ್ಮುಖದಲ್ಲಿ ಇವತ್ತೊಂದು ಈ ಕಾರ್ಯಕ್ರಮ ನಡೆದಿದೆ. ಆಮೇಲೆ ಈ ಕಾರ್ಯಕ್ರಮ ನಡೆಯೋದಕ್ಕೆ ಕಟ್ಟಕಡೆಯ ಕಾರ್ಯಕರ್ತನು ಕೂಡ ಶ್ರಮಪಟ್ಟಿದ್ದಾನೆ. ಅಲ್ಲದೆ ಏನು ಈ ಕಾರ್ಯಕರ್ತರಿದ್ದಾರೆ ಹುಮ್ಮಸ್ಸಾಗಿ ಸಾವಿರಾರು ಮಹಿಳೆಯರು, ಮಾತೆಯರು ತುಂಬ ಹೊತ್ತು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ಈ ಸದಾಶಿವಡಿಯವರ ಸನ್ಮಾನ್ಯ ಸದಾಶಿವಡಿಯವರ ನೇತೃತ್ವ ಹಾಗೂ ಈ ಹೆಬ್ಬಗೋಡಿ ಅಧ್ಯಕ್ಷರಾದಂಥ ಸುಜಾತ ಹರೀಶ್ವರಿ ಇರ್ಬೋದು, ಡೈರಿ ಮಂಜಣ್ಣ ಇರ್ಬೋದು, ಸಂಪಂಗಣ್ಣ ಇರ್ಬೋದು, ರಾಮಣ್ಣ ಇರ್ಬೋದು, ಶ್ರೀನಿವಾಸ ರೆಡ್ಡಿ ಇರ್ಬೋದು, ಎಲ್ಲ ಕಾರ್ಯಕರ್ತರು ಸಹ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಹಿಂದೂ ಸಮಾವೇಶ ಮಾಡಬೇಕು ಅಂದ್ಬಿಟ್ಟು ನಾವು ಎಲ್ಲ ನಗರಸಭೆ ಕಾರ್ಯಕರ್ತರಿಗಾಗ್ಬೋದು, ಸಮಾಜ ಜನತೆಗಾಗ್ಬೋದು ಎಲ್ಲರಿಗೂ ಒಂದು ಸುತ್ತ ಅವರು ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಿ ಕೊಟ್ಟಿದ್ದವ್ರಿಗೆ ಅವ್ರಿಗೆಲ್ಲರಿಗೂ ಪಾದಕ್ಕೆ ನಮಸ್ಕಾರ ಮಾಡುತ್ತಾ, ಹಿಂದೂ ಜಾಗೃತಿ ವೇದಿಕೆ ಅಂತ ಹೇಳೋದಕ್ಕಿಂತ ಹಿಂದೂ ಜಾಗೃತಿ ಎದ್ದು ನಿಂತ್ಕೊಂಡಿದೆ ಸಮಾಜ. ಈಗ ಎಲ್ಲ ಜಾತಿ ಧರ್ಮ ಬಿಟ್ಟು ಎಲ್ಲ ಹಿಂದೂ ಎಲ್ಲ ನಾವೊಂದು ಅಂತ ಎಲ್ಲ ಒಗ್ಗಟ್ಟಾಗಿ ಎಲ್ಲ ಬಂದು 4 ಊರಲ್ಲಿ ತುಂಬ ಜನ ತುಂಬ ಅದ್ಭುತವಾಗಿ ಹಬ್ಬ ಥರ ನಡೆಸ್ಕೊಂಡಿದೆ ಈ ಹಿಂದೂ ವೇದಿಕೆ. ಎಲ್ಲ ಒಗ್ಗಟ್ಟಾಗಿ ಹಿಂಗೆ ವೇದಿಕೆಯಲ್ಲಿ ಮುಂದುವರಿಸ್ಕೊಂಡು ಹೋಗ್ಬೇಕಂತ ಎಲ್ಲ ಯೂತರಿಗೆ, ಮಹಾತಾಯರಿಗೆ ಎಲ್ಲ ಹೊಂದಿಸ್ತಾ ಹಮ್ಮಿಕೊಂಡಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಭಾಗವಹಿಸಿದಂಥ ಎಲ್ಲ ಗ್ರಾಮದ ಜನತೆಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಇವತ್ತಿನ ಕಾರ್ಯಕ್ರಮ ನಮ್ಮ ಕಳಶ ಮತ್ತು ಇದೆಲ್ಲ ಹತ್ಕೊಬಂದು ನಮ್ಮ ಹಿಂದೂ ಬಗ್ಗೆ ಜಾಗೃತಿ ಮೂಡಿಸಿದಂಥ ನಮ್ಮ ಎಲ್ಲ ಗಣ್ಯಾವತಿಗಳಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರ. ಭೂತಪೂರ್ವವಾದ ಒಂದು ಕಾರ್ಯಕ್ರಮವನ್ನು ಈ ದಿನ ನಾವು ಸಮಾರೋಪವಾಗಿದೆ. ಒಂದು ಶೋಭಾಯಾತ್ರೆ ಆಗಿರ್ಬೋದು, ಮತ್ತು
ಸಭೆ ಸಮಾರಂಭ ಆಗಿರ್ಬೋದು, ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಎಲ್ಲ ಸಮಸ್ತ ಹೆಬ್ಬಗೋಡಿ ಹಿಂದೂ ಬಾಂಧವರಿಗೆ ನಮ್ಮ ಯೋಜನಾ ಸಮಿತಿ ವತಿಯಿಂದ ಅನಂತ ವಂದನೆಗಳು. ಇಲ್ಲಿ ಇಲ್ಲಿ ಬಂದಿರತಕ್ಕಂಥ ಸಭೆಗೆ ಆಗಮಿಸಿದಂಥ ಎಲ್ಲ ಸಮಸ್ತ ಹಿಂದೂ ಬಾಂಧವರು ಯಾರ್ಯಾರು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ಆಯೋಜನಾ ಸಮಿತಿ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳು. ಹೆಬ್ಬಗೋಡಿ ಸಮಾಜೋತ್ಸವ ಆಯೋಜನಾ ಸಮಿತಿ ವತಿಯಿಂದ ಈಗ ಒಂದು ಕಾರ್ಯಕ್ರಮ ಹೆಬ್ಬಗೋಡಿಯಲ್ಲಿ ಸಮಾರೋಪವಾಗಿದೆ ಮತ್ತು ಇನ್ನು 2 ಕಾರ್ಯಕ್ರಮ ನಡೆಯುತ್ತೆ. ಒಂದು ಅನಂತನಗರ ಮತ್ತು ಬೊಮ್ಮಸಂದ್ರ. ಈ 2 ನಗರ ವಸತಿಗಳಲ್ಲಿ 2 ಕಾರ್ಯಕ್ರಮ ಫೆಬ್ರವರಿ 1ನೇ ತಾರೀಕು ನಡೆಯುತ್ತೆ. ಹಾಗಾಗಿ ಎಲ್ಲ ಹಿಂದೂ ಬಾಂಧವರು ಯಥೇಚ್ಛ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಗಳಿಗೆ ಭಾಗವಹಿಸಬೇಕಂತೇಳಿ ಎಲ್ಲಲ್ಲಿ ನಮ್ಮ ಕಳಕಳಿಯ. ಒಟ್ಟಿನಲ್ಲಿ ಹೆಬ್ಬಗೋಡಿಯಲ್ಲಿ ಆಯೋಜನೆಗೊಂಡಿದ್ದಂತಹ ಈ ಒಂದು RSSನ ಶತಮಾನೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಾಗಿ ಮೂಡಿ ಬಂದಿತ್ತು. ಇಡೀ ಹೆಬ್ಬಗೋಡಿ ಕೇಸರಿಮಯವಾಗಿತ್ತು ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಷ್ಟು ವಿಶಾಲವಾಗಿ ಬೆಳೆದಿರೋದಕ್ಕೆ ಎಲ್ಲರೂ ಕೂಡ ಸಂತಸಗೊಂಡಿದ್ದರು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.